ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನನ್ನ ಯೂಟ್ಯೂಬ್ ಇದೆ. ಯೂಟ್ಯೂಬ್ಗೆ ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಶೇರ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ತಾ, ನಾನು ಈಗ ಒಂದು ಸಣ್ಣ ಸುದ್ದಿನಿಗೆ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲೆಕ್ಷನ್ ವಿಷಯವಾಗಿ ಮತ್ತು 2 ಬೈ ಎಲೆಕ್ಷನ್ ಅಂತ ಏನು ಹೇಳಿದ್ದೆ, ಆ 2 ಬೈ ಎಲೆಕ್ಷನ್ನಲ್ಲಿ ಬಾಗಲಕೋಟೆಗೆ BJP ಟಿಕೆಟ್ ಅನೌನ್ಸ್ ಮಾಡಿದೆ, ಇನ್ನು ಕಾಂಗ್ರೆಸ್ ಅನೌನ್ಸ್ ಮಾಡಿಲ್ಲ. ಮತ್ತು ಇಲ್ಲಿ ದಾವಣಗೆರೆಯಲ್ಲಿ ಏನಾಗಿದೆ ಅಂದರೆ, ಒಂಥರ ಅಳಸಲು ಊಟ ಆದಾಗ ಆಗ್ಬಿಟ್ಟೈತೆ. ಈ ಕಡೆ ಕಾಂಗ್ರೆಸ್ಗೆ BJP ಅನೌನ್ಸ್ ಮಾಡಿದೆ, ಶ್ರೀನಿವಾಸ್ ದಾಸ್ ಅಂತ. ಮತ್ತು ಇವರು ಇನ್ನೂ ಅನೌನ್ಸ್ ಮಾಡಿಲ್ಲ. ಆದರೆ ಈಗ ನಿನ್ನೆ ಮೊನ್ನೆಯಿಂದ ಮಾತಾಡ್ತಾ ಇದ್ದಾರೆ ಸಮರ್ಥಕ್ಕೆ ಕೊಡೋಣ ಅಂತ. ಸಮರ್ಥ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆಯ ಮತ್ತು ಶಿವಶಂಕರಪ್ಪ ಅವರ ಮೊಮ್ಮಗ. ಶಿವಶಂಕರಪ್ಪ ಅವರ ಮೊಮ್ಮಗ ಹಾಗಾಗಿ ಇದು ಏನಾಗಿದೆ, ಕಾಂಗ್ರೆಸ್ನಲ್ಲಿ ಮುಸ್ಲಿಮ್ನವರು ನಮಗೆ ಬೇಕು ಟಿಕೆಟು ಅಂತ ಒಂದು ವಾರದಿಂದನೂ ಜಗಳ ಕಾಯ್ತಾಯಿದ್ರು. ಅದರಲ್ಲಿ ಇವರು ಜಮೀರ್ ಅಹಮದ್ ಇದ್ಕೊಂಡು, ಇವನು ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ರು. ಸುರ್ಜೇವಾಲಾಗಿನೇ ಹೇಳಿದ್ದಾರೆ. ಆದರೆ ಇದು ಇನ್ನೂ ಇತ್ಯರ್ಥ ಆಗಿಲ್ಲ ಅಂದರೆ 100ಕ್ಕೆ 90% ಸಮರ್ಥಕ್ಕೆ ಕೊಡೋದು ಅಂತ ಡಿಸೈಡ್ ಆಗ್ತಾ ಇದೆ. ಆದರೆ ಇವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಸ್ಲಿಮ್ನವರು ಯಾರಿಗೆ ಏನು ಮಾಡ್ತಾರೆ ಮುಂದೆ ಅಂತ ಗೊತ್ತಿಲ್ಲ. ಯಾರೊಬ್ಬ ಪೈಲ್ವಾನ್ ಅಂತ ಅವರು ಮುಸ್ಲಿಮ್ನವರು ನಾಮಿನೇಷನ್ ಮಾಡಿದ್ದಾರೆ ಕಾಂಗ್ರೆಸ್ಗಿಂದ. ಇವರು ಕೂಡ ಸಮರ್ಥ್ ಕೂಡ ಕಾಂಗ್ರೆಸ್ಸಿಂದ ಮತ್ತು ಒಂದು ಇಂಡಿಪೆಂಡೆಂಟಿಂದ ಇದನ್ನು ಮಾಡಿದ್ದಾರೆ, ನಾಮಿನೇಷನ್ ಮಾಡಿದ್ದಾರೆ. ಈಗ ಇವ್ರದ್ದೇನೋ ಉಜ್ಜಿತ ಆಗೋದು, ಅವ್ರದ್ದೇನಾಗುತ್ತೆ ಗೊತ್ತಿಲ್ಲ. ಸೋಮವಾರ ಗೊತ್ತಾಗುತ್ತೆ. ಇದರ ಕುಸ್ತಿ ಇನ್ನೂ B ಫಾರಮ್ ಯಾರ ಕೈಗೆ ಸಿಕ್ತು ಅಂತ ಇನ್ನೂ ಗೊತ್ತಾಗಿಲ್ಲ. ಮತ್ತು ಇವರು ಕಾಂಗ್ರೆಸ್ನವರು ಏನಪ್ಪ ಹಂಗಂದರೆ, ಯಾವಾಗೂ ನೆಕ್ ಮೂಮೆಂಟಲ್ಲೇ ಕೊಡೋದು, ನೆಕ್ ಮೂಮೆಂಟಲ್ಲೇ ಇದು ಮಾಡೋದು. ಯಾಕೆಂದರೆ ಕುಸ್ತಿ ಆಗುತ್ತೆ, ಜಗಳ ಆಗುತ್ತೆ ಅಂತ. ಹಂಗಾಗಿ ಅವರು ಯಾರ ಜೊತೆ ಕ್ಯಾನ್ವಾಸ್ ಮಾಡಬೇಕು, ಹೆಂಗೆ ಓಡಾಡಬೇಕು ಅನ್ನೋದು ಗೊತ್ತಿರಲ್ಲ. ಎಲ್ಲ ದುಡ್ಡಲ್ವಾ. ಅಲ್ಲಿ ಹೇಳ್ತಾಯಿದ್ರು ಯಾವುದೋ ಲೇಡಿ, ಇದೆಲ್ಲ ಏನು ಎಲೆಕ್ಷನ್ ಬಿಡ್ರಿ, ಕೊನೆಗೆ ಬರ್ತಾರೆ ಒಂದು ವಾರ ಇದ್ದಾಗೆ ಎಲ್ಲರಿಗೂ ನೋಟ್ ಹಂಚ್ತಾರೆ, ಓಟ್ ಹಾಕ್ಸ್ಕೊತಾರೆ, ಹೋಯ್ತಾ ಇರ್ತಾರೆ. ಅವರೇ ಗೆಲ್ಲೋದು. ಯಾರು ನೋಟ್ ಕೊಡ್ತಾರೆ ಅವ್ರು ಗೆಲ್ತಾರೆ ಹಂಗಂತ. ಸ್ವಲ್ಪ ಜನ ಎಲ್ಲ BJP ಅಂತ ಇದ್ದರು. ಈಗ ಯಾಕೋ ಸಮರ್ಥ್ ಕ್ಯಾಂಡಿಡೇಟ್ ಅಂದ ತಕ್ಷಣ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ. ಯಾಕೆಂಗಂತಂದರೆ ಅದು ಶಿವಶಂಕರಪ್ಪ ಅವರ ಕೋಟೆ, ಅದು ಭದ್ರಕೋಟೆ. ಮಲ್ಲಿಕಾರ್ಜುನ ಮತ್ತು ಅವ್ರದ್ದು ಭದ್ರಕೋಟೆ. ಆ ಭದ್ರಕೋಟೆಯಲ್ಲಿ ಇವ್ರನ್ನ ನಾಮಕೆ ವಸ್ತೆ ಪಟೇಲ್ ಆಗ್ಬೋದು BJPಯವರು. ಒಂದು ಸೀಟ್ನಿಗೆ ಕಳ್ಕೊಂಡ್ರು ಅನ್ನಂಗಿದೆ. ನೋಡೋಣ. ಬಾಗಲಕೋಟೆದು ಹಳೆ ಮಾಜಿ MLA ಅವರು ಏನಾದ್ರು ಮಾಡಿ ಸಾಹಸ ಮಾಡಿ ಫೈಟ್ ಮಾಡಬಹುದು. ಇವರಂತೂ ಹೊಸಬರಾಗಿರೋದ್ರಿಂದ ಇವರು ಯಾವ ರೀತಿ ಫೈಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಬೇಕು BJPಯಿಂದ ಯಾರಿಗೆ ಏನು ಎಷ್ಟು ಲಾಭ ಆಗುತ್ತೆ ಅಂತ. BJPಗೆ ಲಾಭ ಆಗೋಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗುತ್ತೆ ಅಂತ ನೋಡಬೇಕಾಗಿದೆ. ಯಾಕೆಂದರೆ ಮುಸ್ಲಿಮ್ನವರು ಕೊನೆ ಗಳಿಗೆನಲ್ಲಿ 2 ದಿನ ಇಲ್ಲ 3 ದಿನ ಇದ್ದಾಗ ಏನಾರು ಅದೇ ಹೇಳಿದ್ನಲ್ಲ, ನೋಟನ್ ಕಂತೆಗಳು ಹೋಗಿ ಬೀಳ್ತು ಅಂದ ತಕ್ಷಣ ಫುಲ್ ಎಲ್ಲ ಇದನ್ನು ಮಾಡಿಕೊಂಡು ಉಲ್ಟಾ ಹಾಕ್ಬಿಡ್ತಾರೆ. ನಾನೇನವರೆಲ್ಲ ಏನು ಮಾಡ್ತಾರೆ, ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿ ಇಲ್ಲ ಅವ್ರಿಗೆ, ವಿಧಿ ಇಲ್ಲ ಅವ್ರಿಗೆ. ಈಗ SDPI ನಿಲ್ಲುತ್ತೆ, ಅದು ನಿಲ್ಲುತ್ತೆ, ಬರೀ ಕತೆ ಹೇಳ್ತಾವ್ರೆ ಅಷ್ಟೇ. ಯಾವುದು SDPI ಆಗಲಿ ಮತ್ತು ಇವ್ರದ್ದಾಗಲಿ ಯಾವುದು ಬಲವಾಗಿ ಇಲ್ಲದೆ ಇರೋದ್ರಿಂದ ಅವ್ರಿಗೂ ಗೊತ್ತು ನಾವು ಸೋಲ್ತೀವಿ ಅಂತ. ಅದಕ್ಕೇನು ಮಾಡ್ತಾರೆ, ಸೋತ್ಬಿಟ್ರೆ ಈ ಕಡೆ ಇನ್ನೂ ಅವಮಾನ ಆಗುತ್ತೆ ಅಂದ್ಬಿಟ್ಟು ಗೆಲ್ಲೋ ಕುದುರೆ ಯಾವುದು ಅಂತ ನೋಡಿಕೊಂಡು ಗೆಲ್ಲೋ ಕುದುರೆಗೆ ಓಟ್ ಹಾಕ್ಬಿಡ್ತಾರೆ. ಅಷ್ಟೇ ಆಗೋದು, ಇನ್ನೇನೂ ಆಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವರು BJPಯವ್ರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದ್ದಾರೆ ಹೆಂಗಂತ ಆಗಲೇ ಗಾಳಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಯಾಕೆ ಹೆಂಗಂತಂದರೆ, ಯಾರೋ ಒಬ್ಬ ಹಿಂದುಳಿದ ವರ್ಗದವನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಲಿಂಗಾಯತರ ಬಾಹುಳ್ಯ ಇರತಕ್ಕಂಥ ಏರಿಯಾ, ಅದು ಲಿಂಗಾಯತರಿಗೆ ಕೊಡಬೇಕಾಗಿತ್ತು ಅಂತ
ಸುದ್ದಿ. ಇದು ಎಷ್ಟು ಮಟ್ಟಿಗೆ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಆದರೆ ಅವನು ಯಾರೋ ಶ್ರೀನಿವಾಸ್ ದಾಸ್ಗೆ ಅದೃಷ್ಟ ಇತ್ತು ಅಂದರೆ ಹೇಳೋಕ್ಕಾಗಲ್ಲ, ಗುದ್ಕೊಂಡು ಹೊಡ್ಕೊಂಡು ಓಡಿ ಬಂದ್ಬಿಡ್ತಾನೆ. ಇಲ್ಲ ಅದೃಷ್ಟ ಇಲ್ಲ ಹಂಗಂದರೆ ಶ್ರೀನಿವಾಸು ಸುಮ್ಮನೆ ಎಲೆಕ್ಷನ್ ನಿಂತಿದ್ದೇ ಲೆಕ್ಕಾಚಾರ ಆಗುತ್ತೆ. ಮತ್ತು ಅವ್ರ ಹಿಂದೆ ಎಷ್ಟು ಮಟ್ಟಿಗೆ ಇವರು ನಮ್ಮ ಯಾರು ಅಧ್ಯಕ್ಷರು ವಿಜಯೇಂದ್ರ ಅವರು ಓಡಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಆವಾಗ ಗೊತ್ತಾಗುತ್ತೆ ಓಡಾಡ್ತಾ ಇದ್ದಾರಾ ಇಲ್ವಾ ಹಂಗಂತ. ಯಾಕೆಂದರೆ ಶಿವಶಂಕರಪ್ಪನವರು ಅವರ ಬೀಗರು ನಮ್ಮ ಜಗದೀಶ್ ಶೆಟ್ಟರಂತೆ. ಜಗದೀಶ್ ಶೆಟ್ಟರ್ ಆದಮೇಲೆ ಇದು ಒಳ ರಾಜಕೀಯಗಳು ಲೆಕ್ಕಾಚಾರಗಳು ನಡೀತವೆ, ಗ್ಯಾರಂಟಿ. ಇದು ಒಳ ಲೆಕ್ಕಾಚಾರಗಳಿಂದ ಯಾರಿಗೂ ಅನುಕೂಲ ಆಗಲ್ಲ. ಆ ಥರ ಮಾಡಿಬಿಟ್ಬಿಡ್ತಾರೆ. ಬಿ ಜೆ ಪಿ ಪಾರ್ಟಿ ಸೋತ್ರೇನು ಗೆದ್ರೇನು ಅವ್ರಿಗೇನಾಗಬೇಕು, ಒಟ್ಟಿನಲ್ಲಿ ಅವರು ಸಮುದಾಯಗಳು ಗೆಲ್ಲಬೇಕು ಮತ್ತು ಸಂಬಂಧಿಗಳು ಗೆಲ್ಲಬೇಕು. ಈ ಥರದ್ದು ಮೊದಲಿಂದನೂ ನಡೀತಾ ಇದೆ. ಶಿವಶಂಕರಪ್ಪನೂ ಮಾಡಿದ್ದಾರೆ ಅದೇ ಥರ, ಇವರು ಅದನ್ನೇ ಮಾಡ್ತಾರೆ. ಅದರಲ್ಲೇನು ಯಾವುದೋ ಇದಿಲ್ಲ, ಅರ್ಥ ಆಯ್ತಾ? ಮತ್ತು ಒಂದು ವಾರದಿಂದ ಹೇಳ್ತಾಯಿದ್ರು ಯಾರೋ ಇವರು ಮುಸ್ಲಿಮ್ರು, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ. ಈಗ ನೋಡಿದ್ರೆ ನೆಕ್ ಮೂಮೆಂಟ್ ಬರ್ತಾ ಹಂಗೆ ಸದ್ದೇ ಇಲ್ಲ, ಸದ್ದು ಗದ್ದಲಗಳೇ ಇಲ್ಲ. ಮತ್ತು ಪೇಪರ್ನವರು ಅಷ್ಟೇ, ಎಲ್ಲರಿಗೂ ಅವ್ರ ಹಿಂದೆ ಹೋಗ್ಬಿಟ್ಟು ಹಿಡ್ಕೋತಾಯಿದ್ರು ಮೈಕ. ಈಗ ಯಾಕೋ ಪೇಪರ್ನವರು ಇಲ್ಲ, ಹಿಂಗಾಗಿದೆ. ಮತ್ತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಬಾಗಲಕೋಟೆ ಚರಂತಿ ಮಠವರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿದ್ದಾರೆ. ಅಲ್ಲಿ ಇನ್ನೂ ಮೇಟಿಯವ್ರ ಮನೆಯಿಂದ ಯಾರಿಗೆ ಕೊಡಬೇಕು ಟಿಕೆಟು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಬರೀ ಇವ್ರದ್ದೇ ನಡೀತಾ ಇದೆ, ಯಾರ್ದು ಶಿವಶಂಕರಪ್ಪನವರ ಮೊಮ್ಮಗನ ವಿಷಯನೇ ನಡೀತಾ ಇದೆ. ಇನ್ನು ಇದು ಕೂಡ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆಗುತ್ತೆ ಅಂತ ನಂಬಿಕೆ ಎಲ್ಲರಿಗೂ. ಯಾಕೆಂದರೆ ಅಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥದ್ದು ಲಿಂಗಾಯತರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಂತ ಅವರ ಆಲೋಚನೆ, ಅರ್ಥ ಆಯ್ತಾ? ಆದರೆ ಅಲ್ಪಸಂಖ್ಯಾತರಿಗೆಲ್ಲ ಕೊಡೋದಿಲ್ಲ. ಅವ್ರಿಗೆ ಬೇಕು ಅಂತಂದರೆ ಎಮ್ ಎಲ್ ಎನೋ ಮಾಡಿಸ್ತಾರೆ, MLC ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಈಗಾಗಲೇ ಆಲ್ರೆಡಿ ಜಬ್ಬರ್ಗೆ ಒಂದು MLC ಮಾಡವ್ರೆ, ಮತ್ತು ಇನ್ನೊಬ್ಬನಿಗೆ ಅವನಿಗಾರು ಮಾಡ್ತಾರೆ. ಆಶ್ವಾಸನೆ ಕೊಟ್ಟಿರ್ತಾರೆ ಹಂಗೇನೆ, ಆಯ್ತಪ್ಪ ನಿನಗೆ ಇತ್ತೆ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಇದ್ಬಿಡು ಅಂತ. ಮತ್ತು ನೀನು ಎಲ್ಲರೂ ಕಟ್ಕೊಂಡು ಬಂದು ಓಟ್ ಹಾಕ್ಸಿ ಗೆಲ್ಲಿಸು ಸಮರ್ಥನ ಹಂಗಂತ ಅಂದ್ಕೊಂಡು ಇವರು ಮಾಡಬಹುದು. ಆದರೆ ಇವರು ಯಾಕೋ ಮೆತ್ಕಾಗ್ಬಿಟ್ಟಿದ್ದಾರೆ. ಯಾರು? ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್, ಸುರೇಶು ಯಾರು ವಿಷಯನೂ ಎತ್ತಾ ಇಲ್ಲ. ಏನು ಇವರು ಪಕ್ಷದಲ್ಲಿ ಇದ್ದಾರಾ ಇಲ್ಲ ಅಂತ ಗೊತ್ತಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಸುರ್ಜೇವಾಲಾ ಮಾತ್ರ ಮುನ್ನೆಲೆಗೆ ಬಂದು ಓಡಾಡ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ವಹಿಸ್ಬಿಟ್ಟವ್ರೆ ಏನೋ, ನೀವೇ ಏನೋ ಮಾಡಪ್ಪ, ಅನೌನ್ಸ್ ಮಾಡು, ನಾವು ಹಿಂದೆ ಇಲ್ಲಿ ಕೂತಿರ್ತೀವಿ ಹಿಂಗಂತ. ಹಾಗಾಗಿ ಪತ್ರಕರ್ತರುಗಳು ಹತ್ರ ಯಾರೂ ಇಲ್ಲ. ಸುರ್ಜೇವಾಲಾವನ್ನು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಹಂಗಂತಂದರೆ, ಈಗ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ಗೆ ಮುಸ್ಲಿಮರು ಕೊಡಬೇಕು ಅಂತ ಆಸೆ, ಸಿದ್ದರಾಮಯ್ಯನಿಗೂ ಅದೇ ಇರ್ತದೆ. ಆದರೆ ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ಯಾರು ಉಲ್ಟಾ ಮಾಡೋದು ಅಂತ ಗೊತ್ತಿಲ್ಲ. SS ಮಲ್ಲಿಕಾರ್ಜುನ್ ಆಟ ಹಿಡಿದು ತನ್ನ ಮಗನಿಗೆ ಮಾಡ್ಕೊಂಡಿದ್ದಾರೆ ಹಿಂಗಂತ ಒಂದು ಸುದ್ದಿ, ಆಯಿತಾ? ಅಲ್ಲಿ ನೋಡಬೇಕು ಏನಂತ, ಬಾಗಲಕೋಟೆ ಟಿಕೆಟ್ ವಿಷಯ ಇನ್ನೇನಾಗುತ್ತೆ ಅಂತ. ಆಮೇಲೆ ಮತ್ತೆ ನಾನು ನೋಡೋಣ, ನಾಳೆ ಹೇಳ್ತೀನಿ ಇದರ ಸುದ್ದಿನೀಗ. ಇಷ್ಟೇಳಿ ನನ್ನ ಮಾತನ್ನೀಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಶೇರ್ ಮಾಡಿ.